ಕೆಂಪೇಗೌಡರ ಮನೆಯವರು ಪೂಜಿಸಿದಂತ ದೇವಸ್ಥಾನ ಇದು. ಇದೇ ಸೀತಿ ಬೆಟ್ಟದ ಭೈರವೇಶ್ವರರನ್ನ ಬೆರಡು ಒಕ್ಕಲಿಗರು ಬೆರಡು ಕೊಡೋ ಒಕ್ಕಲಿಗರು ಕೇಳಿದ್ದೀರಾ? ಅವರೆಲ್ಲರೂ ಇಲ್ಲಿಗೆ ಬರೋರೇನೆ. ಬೆರಡು ಕೊಡೋ ಒಕ್ಕಲಿಗರು ಫಸ್ಟ್ ಮಂಗಳಾರತಿ ಮಾಡ್ಕೊಂಡು ಬಂದು ತೀರ್ಥ ಪ್ರಸಾದ ಹಾಕಿದ ತಕ್ಷಣ ಹೆಡ್ ಆಫ್ ದಿ ಕಮಿಟಿ ಯಾರಿರ್ತಾರೆ ಅವರು ಆಚಾರಿನ ಕರ್ಕೊಂಡು ಬರೋರು. ಅವನು ಶಾಣ ತುಂಡು ಎಲ್ಲ ಎತ್ಕೊಂಡು ಬರೋರು. ಆವಾಗ ಇವ್ರೇನು ಮಾಡೋರು, ಈ ಬೆರಳನ್ನು ಕತ್ತರಿಸೋರು. ನಿಜವಾಗ್ಲು ನನಗೆ ತೋರಿಸಿದ್ದಾರೆ. ನಾನು ಪೂಜೆಗೆ ಬಂದ ಮೇಲೆ 40 ವರ್ಷದ ಹಿಂದೆ. ನೀವೇ ನೋಡಿದ್ರಿ ಬೆರಳು ಕಟ್ಟಾಗಿರೋದು? ಈಗ ನಾನು ಇರುವಂಥದ್ದು ಕೆಂಪೇಗೌಡರ ಇತಿಹಾಸದ ಗುರುಗಳಲ್ಲಿ ಬಹಳ ಪ್ರಮುಖವಾದಂಥ ಸ್ಥಳ. ಅದೇ ಸೀತಿ ಬೆಟ್ಟ ಸ್ನೇಹಿತರೆ. ಕೇಳ್ತೀರಿ ಅನೇಕರು ಬೆಂಗಳೂರಿನಲ್ಲಿ ಓಡೋಂಥ ಎಷ್ಟೋ ಆಟೋಗಳ ಮೇಲೆ ಕ್ಯಾಬ್ಗಳ ಮೇಲೆಲ್ಲ ಬರೆದಿರ್ತಾರೆ ಸೀತಿ ಭೈರವೇಶ್ವರ ಆಶೀರ್ವಾದ ಕೃಪೆ ಇತ್ಯಾದಿ ಎಲ್ಲ ಬರ್ಸ್ಕೊಂಡಿರ್ತಾರಲ್ಲ, ಅದೇ ಸೀತಿ ಬೆಟ್ಟ. ಇದು ಸೀತಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇರೋಂಥ ಬೆಟ್ಟ ಸ್ನೇಹಿತರೆ. ಈ ಸೀತಿ ಬೆಟ್ಟ ಕೆಂಪೇಗೌಡರ ಮನೆಯವರು ಪೂಜಿಸಿದಂಥ ದೇವಸ್ಥಾನ ಇದು. ನಿಮ್ಗೆ ಗೊತ್ತಿದೆ, ಕೆಂಪೇಗೌಡರ ಮುತ್ತಾತ ರಣಭೈರೇಗೌಡರು ಪುತ್ತೂರು ಗ್ರಾಮವನ್ನು ಬಿಟ್ಟು ಪಾಲಾರ್ ನದಿಯನ್ನು ದಾಟಿ ಹೊರಟು ಬರ್ತಾರೆ, ಆವತಿಯಲ್ಲಿ ನೆಲೆಸ್ತಾರೆ. ಸೊ ಅವರ ದೈವಗಳನ್ನೆಲ್ಲ, ಅವರ ಮನೆಯ ದೈವಗಳನ್ನೆಲ್ಲ ಅಲ್ಲೇ ಬಿಟ್ಟು ಬರಬೇಕಾಗುತ್ತೆ. ಆ ರೀತಿ ಆ ಊರಿನ ದೈವವನ್ನು ಬಿಟ್ಟ ನಂತರ ಅವರು ನೆಚ್ಕೊಂಡಿದ್ದು, ನಂಬ್ಕೊಂಡಿದ್ದು, ಪೂಜಿಸ್ತಿದ್ದು ಇದೇ ಸೀತಿ ಬೆಟ್ಟದ ಭೈರವೇಶ್ವರರನ್ನ. ಆ್ಯಂಡ್ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕು, ಒಕ್ಕಲಿಗರ ಸಮುದಾಯದವರು ಭೈರವೇಶ್ವರ ಕಾಲ ಭೈರವರನ್ನು ಪೂಜಿಸ್ತಾರೆ. ಈ ಚುಂಚನಗಿರಿ ಬೆಟ್ಟ ಇದೆಯಲ್ಲ, ಚುಂಚನಗಿರಿ ಭೈರವ ಅಥವಾ ಕಾಲ ಭೈರವ, ಅದು ಕೂಡ ಭೈರವನೇ, ಭೈರವೇಶ್ವರ. ಒಕ್ಕಲಿಗರು ಭೈರವೇಶ್ವರನ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಕೆಂಪೇಗೌಡರ ವಂಶಸ್ಥರು ಕೂಡ ಒಕ್ಕಲಿಗರೇ ಆಗಿದ್ದರಿಂದ ಭೈರವೇಶ್ವರನ ಪೂಜೆ ಮಾಡ್ತಿದ್ರು. ಆ ಭೈರವೇಶ್ವರನ ದೇವಸ್ಥಾನ ಇದೆ. ಮುಂದೆ ಹೋಗೋಣ 1 ಕಿಲೋಮೀಟ್ರಲ್ಲಿ. ಈಗ ನಾನು ಇರೋಂಥದ್ದು ಚಂಜಿಮಲೆ ಸ್ನೇಹಿತರೆ ಗ್ರಾಮ. ಮುಂದೆ ಸೀತಿ ಬೆಟ್ಟ, ಕೈವಾರ ತಾತಯ್ಯ ಭಾಳ ಪ್ರಸಿದ್ಧ. 14 ಕಿಲೋಮೀಟ್ರು. ಸೀತಿ ಹೊಸೂರು ಅಂತ ಗ್ರಾಮ ಕೂಡ ಇದೆ. ಹೋಗೋಣ ಬನ್ನಿ. ಇದು ಒಂದು ಬೆಟ್ಟ ಹತ್ತಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ವೆಹಿಕಲ್ ಬರೋಕ್ಕೆ ಮೇಲ್ಗಡೆ ರಸ್ತೆ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ವೆಹಿಕಲಲ್ಲಿ ಬಂದರೆ ಇಲ್ಲಿ ಪೂರ್ತಿ ಹಿಂಗಡೆಯಿಂದ, ಈ ಬೆಟ್ಟದ ಹಿಂಗಡೆಯಿಂದ ಒಂದು ರಸ್ತೆ ಬರುತ್ತೆ, ಆ ರಸ್ತೆ ಹತ್ತಬೇಕು. ಇಲ್ಲ ಮುಂದೆ ಮೆಟ್ಲಿದ್ದಾವೆ, ಆರಾಮಾಗಿ ಮೆಟ್ಲು ಹತ್ಕೊಂಡು ಬರ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಮ್ಸ್ ಆ್ಯಂಡ್ ಹೆರಿಟೇಜ್ ಮೈಸೂರು. ಇಂಗ್ಲೀಷಲ್ಲಿ ಯಾಕೆ ಬೋರ್ಡ್ ಹಾಕೋರು ಇದಕ್ಕೆ? ಇಂಗ್ಲೀಷಲ್ಲಿ ಹಾಕಲಿ, ಕನ್ನಡದ ಒಂದು ಹಾಕ್ಬೇಕು ತಾನೆ ಪಕ್ಕದಲ್ಲಿ. ನಮ್ಮಂಗೆ ಇಂಗ್ಲೀಷ್ ಬರ್ದವ್ರು ಹೆಂಗೆ ಅರ್ಥ ಮಾಡ್ಕೋಬೇಕಿನ್ನ? ನಾನೀಗ ಸೀತಿ ದೇವಸ್ಥಾನದ ಬೆಟ್ಟ ಹತ್ಕೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ. ಇದು ಚೋಳರ ಕಾಲದಲ್ಲಿ, ಅಂದರೆ 11ನೇ ಶತಮಾನ ಮತ್ತು ಆನಂತರ 13ನೇ ಶತಮಾನದಲ್ಲಿ ಹೊಯ್ಸಳರ ಆಡಳಿತದಲ್ಲಿ ಭಾಳ ಪ್ರಮುಖವಾದಂಥ ಪ್ರದೇಶ ಆಗಿತ್ತು ಈ ಸೀತಿ ಮತ್ತು ಸುತ್ತಮುತ್ತಲ ಬೆಟ್ಟ ಪ್ರದೇಶ ಇದೆಲ್ಲ. ಈ ಗುಡಿ ಕೂಡ ಆ ಕಾಲದ್ದೇ, ಚೋಳರ ಕಾಲದ್ದು. ಅಂದರೆ ಹೊಯ್ಸಳರು ಡೆವಲಪ್ ಮಾಡಿದ್ದಾರೆ. ಆನಂತರ ಮುಂದೆ ಎಲ್ಲ ಅರಸರು ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಒಂದು ದೇವಸ್ಥಾನದ ಸಮುಚ್ಚಯ. ಇದು ಅಂದರೆ ದೇವಾಲಯಗಳ ಸಮೂಹ. ತುಂಬ ದೇವಾಲಯಗಳಿದ್ದಾವೆ. ಪಾತೇಶ್ವರ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಭಾಳ ಪ್ರಮುಖವಾದದ್ದು ಭೈರವೇಶ್ವರ. ಸುಮಾರು ದೇವರುಗಳಿದ್ದಾವೆ. ಆಮೇಲೆ ಮಹಿಷಾಸುರ ಮರ್ದಿನಿ ಒಂದು ವಿಗ್ರಹ ಕೂಡ ಇದೆ. ಅಲ್ಲಿ ಒಂದು ಚೋಳರ ಶಾಸನ ಇದೆ. ಆಮೇಲೆ ಕಾಲಭೈರವನ ಮೂರ್ತಿ ಹತ್ರ ಆ ದೇವಾಲಯದಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಒಂದು ಶಾಸನ ಇದೆ. ಈ ರೀತಿ ಶಾಸನಗಳಿರುವಂಥ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಈ ಮರ್ಸು ಒಕ್ಕಲಿಗರು, ಅಂದರೆ ಕೆಂಪೇಗೌಡರ ವಂಶದವರು ಮತ್ತು ಕೆಂಪೇಗೌಡರು ಇದ್ರಲ್ಲ, ಆ ಸಮುದಾಯಕ್ಕೆ ಸೇರಿದ ಮರ್ಸು ಒಕ್ಕಲಿಗರು, ಅವರ ಆರಾಧ್ಯ ದೈವ ಈ ಭೈರವೇಶ್ವರ ಸ್ವಾಮಿ. ಗುರುಗಳೇ ನಮಸ್ಕಾರ. ಇಲ್ಲಿ ಸ್ವಾಮಿ ಪುರಾತನವಾದ ದೇವಸ್ಥಾನ ಇದು. ಇಲ್ಲಿ ಈಶ್ವರ ಉದ್ಭವ ಮೂರ್ತಿ ಅಂತ ಈಶ್ವರ ಇರೋದು ಗುಹೆ ಒಳಗಡೆ. ಇಲ್ಲಿ ಕೃತಯುಗದಲ್ಲಿ ಭಸ್ಮಾಸುರ ಅನ್ನೋ ರಾಕ್ಷಸನು ಈಶ್ವರನ ಕೃತಿ ಎಷ್ಟೋ 1000 ವರ್ಷ ತಪಸ್ಸು ಮಾಡ್ತಾನೆ. ಕೊನೆಯಲ್ಲಿ ಈಶ್ವರ ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಆಗ್ತಾರೆ. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನು ವರ ಬೇಕು ಕೇಳು ಅಂತ ಈಶ್ವರ ಕೇಳ್ತಾರೆ. ಭಸ್ಮಾಸುರ ಏನು ಮಾಡ್ತಾರೆ, ಸ್ವಾಮಿ ನಾನು ಏನು ವರ ಕೇಳಿದ್ರು ಕೊಡ್ತೇನೆ ಅಂದರೆ ಮಾತ್ರ ವರ ಕೇಳ್ತೇನೆ, ಇಲ್ದಿದ್ರೆ ನಿಮ್ಮ ವರನೇ ಬೇಡ ಅಂತಾನೆ ಭಸ್ಮಾಸುರ. ಸ್ವಾಮಿ ಏನು ಮಾಡ್ತಾರೆ, ನೀನು ಏನು ವರ ಆದರೂ ಕೇಳು ಕೊಟ್ಬಿಡ್ತೇನೆ ಅಂತ ಮೊದಲೇ ಮಾತು ಕೊಟ್ಬಿಡ್ತಾರೆ. ಅವನೇನು ಮಾಡ್ತಾನೆ, ಸ್ವಾಮಿ ನಾನು ಯಾರು ತಲೆ ಮೇಲೆ ಕೈ ಇಟ್ಟರೆ ಅವ್ರು ಭಸ್ಮ ಆಗೋಗಿ ನಾನು ವರ ಕೊಡಿ ಅಂತಾನೆ ಭಸ್ಮಾಸುರ. ಅವನ ಉದ್ದೇಶ ಏನೋ, ಇಂದ್ರನ ಹತ್ರ ಹೋಗ್ಬಿಟ್ಟು ಇಂದ್ರನ ತಲೆ ಮೇಲೆ ಕೈ ಇಡ್ತೇನೆ ಅಂದರೆ ಅವ್ನು ಸೀಟ್ ಬಿಟ್ಬಿಡಬೇಕು. ರಾಕ್ಷಸರು ತಪಸ್ಸು ಮಾಡಿದ್ದೆಲ್ಲ ಇಂದ್ರ ಪದವಿಗೆ ಆಸೆಪಟ್ಟು. ಈಶ್ವರ ಅದನ್ನು ಯೋಚನೆ ಮಾಡಲ್ಲ, ನೀನು ಯಾರು ತಲೆ ಮೇಲೆ ಕೈ ಇಟ್ಟರೆ ಅವ್ರು ಭಸ್ಮ ಆಗ್ತಾರೆ ಹೋಗು ಅಂತ. ಅವನೇನು ಮಾಡ್ದೆ, ಒಂದು ಗಿಡದ ಮೇಲೆ ಕೈ ಇಟ್ಟ. ಆ ಗಿಡ ಸುಟ್ಟೋಯ್ತು. ಸ್ವಾಮಿ ಗಿಡ ಮರಗಳು ಸುಡುತ್ತೆ, ಜನರು ಸುಡ್ತಾರೋ ಇಲ್ವೋ ಅನುಮಾನ ಅಂತ. ಇಲ್ಲಪ್ಪ ನೀನು ಯಾರು ತಲೆ ಮೇಲೆ ಯಾರು ಕೈ ಇಡೋ ಅವ್ರು ಭಸ್ಮ ಆಗ್ತಾರೆ ಹೋಗು ಅಂತ. ಸುತ್ತಲೂ ನೋಡ್ದೆ ಯಾರೂ ಇಲ್ಲ. ಸ್ವಾಮಿ ಇಲ್ಲಿ ಯಾರೂ ಇಲ್ಲ, ನಿಮ್ಮ ತಲೆ ಮೇಲೆ ಕೈ ಇಡ್ತೇನೆ ಅಂತ. ವರ ಯಾವಾಗ ಸ್ಯಾಂಕ್ಷನ್ ಆಗೋಯ್ತು ಈಶ್ವರ ಅದನ್ನು ವಾಪಸ್ ತಗೊಳ್ಳೋಗಿಲ್ಲ. ಸ್ವಾಮಿಗೆ ಗೊತ್ತು ನಾನು ತಲೆ ಮೇಲೆ ಕೈ ಇಟ್ಟರೆ ನಾನು ಭಸ್ಮ ಆಗ್ತೀನಿ ಅಂತ. ಸ್ವಾಮಿ ಭಯಪಟ್ಟು ಅಲ್ಲಿಂದ ಓಡ್ಬಿಟ್ರು. ಭಸ್ಮಾಸುರ ಏನು ತಿಳ್ಕೊಂಡ, ಈಶ್ವರ ನನಗೆ ಸುಳ್ಳು ಹೋಗ್ತಾ ಇದ್ದಾನೆ ಭಸ್ಮಾಸುರ ತಿಳ್ಕೊಂಡ. ಈಶ್ವರನ ಬಿಡಲಿಲ್ಲ, ಈಶ್ವರನಿಂದನೇ ಓಡಿ ಬಂದ. ಆಗ ಸ್ವಾಮಿಗೆ ತುಂಬ ಭಯ ಆಗ್ಬಿಟ್ಟು ಗುಹೆನೆಲ್ಲ ಹೊತ್ಕೊಂಡ್ರು ಅಂತ ಇಲ್ಲಿ ಇತಿಹಾಸ. ಆಮೇಲೆ ಸ್ವಾಮಿ ಅವನ ಕಣ್ಣಿಗೆ ಕಾಣಲಿಲ್ಲ. ದಾರಿನಲ್ಲಿ ಬರ್ತಾಯಿದ್ರೆ ಒಬ್ಬ ರೈತ ಉಳುಮೆ ಮಾಡ್ತಾಯಿದ್ದಂತೆ. ಈ ಕಡೆ ಒಬ್ಬ ಬ್ರಾಹ್ಮಣ ಬಂದ ಎಲ್ಲೋ ಅಂತ ಕೇಳಿದ್ದಕ್ಕೆ ಬೆಟ್ಟಕ್ಕೆ ಹೋಗುವಂತ ಬೆರಡು ತೋರಿಸ್ದ. ಅವನ ಪಾಡ್ಗೆ ಅವನು ಉತ್ಕೊಂಡಿದ್ದೋದ. ಭಸ್ಮಾಸುರ ಏನು ಮಾಡ್ದ, ಬೆಟ್ಟದ ದಾರಿ ಹಿಡ್ಕೊಂಡು ಬರೋಕ್ಕೆ ಶುರು ಮಾಡ್ದ.
ಈಶ್ವರನಿಗೆ ಕೋಪ ಬಂತು. ನೋಡಿದ ನಾನು ಬಂದಾರಿಗೆ ರೈತನ ಬೆರಳು ತೋರಿಸ್ದ, ಇನ್ನು ಭಸ್ಮಾಸುರ ಬಂದು ನನ್ನ ತಲೆ ಮೇಲೆ ಕೈ ಇಡ್ತೇನೆ ಅಂತ ಕೋಪ ಬಂದು ನನಗೆ ಬೆರಳು ತೋರಿಸ್ದೆ, ನೀನು ಬೆರಳು ಕತ್ತರಿಸೋಗ್ಲಿ ಅಂತ ಶಾಪ ಕೊಟ್ಟರು. ಸ್ವಾಮಿ ಇಲ್ಲೇ ಉಳ್ಕೊಂಡ್ರು. ಭಸ್ಮಾಸುರ ಏನು ಮಾಡಿದ, ಬೆಟ್ಟದ ಹತ್ರಕ್ಕೆ ಬಂದುಬಿಟ್ಟ. ಆಗ ಮಹಾವಿಷ್ಣು ವೈಕುಂಠದಲ್ಲಿ ನೋಡಿದ್ರು. ನಾನು ಹೇಳೋದು ನಾನು ಪೂರ್ತಿ ಕತೆ ಹೇಳ್ತೀನಿ, ನೀವು ಅದರಲ್ಲಿ ಶಾರ್ಟ್ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಹೇಳೋದನ್ನು ಮಾಡ್ಕೊಳ್ರಿ. ನೀನು ಬೇರೆ ಕತ್ತರಿಸೋಗ್ರಿದ್ರೆ ಶಾಪ ಕೊಟ್ಟರು. ಸ್ವಾಮಿ ಇಲ್ಲೇ ಉಳ್ಕೊಂಡ್ರು. ಭಸ್ಮಾಸುರ ಏನು ಮಾಡಿದ, ಬೆಟ್ಟದ ಹತ್ರಕ್ಕೆ ಬಂದುಬಿಟ್ಟ. ಆಗ ಮಹಾವಿಷ್ಣು ವೈಕುಂಠದಲ್ಲಿ ನೋಡಿದ್ರು. ಏನು ಈಶ್ವರ ವರ ಕೊಟ್ಟಿದ್ದಕ್ಕೆ ಈಗ ಬಂದು ಔತ್ಕೊಂಡಿರೋದಕ್ಕೆ, ಇನ್ನು ಸೃಷ್ಟಿ ಸ್ಥಿತಿ ಲಯಗಳು ಅಂದರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನನೂ ಇರಬೇಕು. ಏನಾದರೂ ಮಾಡಿ ಈಶ್ವರನ ಉಳಿಸ್ಕೋಬೇಕು ಅಂತ ಜಗನ್ಮೋಹಿನಿ ಅವತಾರ ಎತ್ಬಿಟ್ಟು ಭಸ್ಮಾಸುರನ ಎದುರುಗಡೆ ಬಂದುಬಿಟ್ರು. ಅವನೇನು ಮಾಡ್ದ, ಮೋಹಿನಿಯನ್ನು ನೋಡಿಬಿಟ್ಟು ಈಶ್ವರನ ಮರೆತು ನಾನು ಮದುವೆ ಆಗು ಅಂತ ಕೇಳ್ದ. ನಾನು ಯಾವ ರೀತಿ ನಾಟ್ಯ ಮಾಡ್ತೇನೋ ಆ ರೀತಿ ಯಾರು ಮಾಡ್ತಾರೋ ಅವನನ್ನೇ ಮದುವೆ ಆಗೋದು ಅಂತ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಹೇಳಿದರು. ಇವನು ಮಾಡ್ತೇನೆ ಅಂತ ಒಪ್ಕೊಂಡ. ಮಹಾವಿಷ್ಣು ನಾಟ್ಯಮನ್ನ ಮಾಡ್ತಾ ಕೊನೆಯಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡ್ರು. ಇವನು ಅಷ್ಟರಲ್ಲೇ ಮರ್ತೋಗಿದ್ದ. ಇವನು ಇಟ್ಕೊಳ್ಳಿಲ್ಲ ಅಂದರೆ ಮದುವೆ ಆಗಲ್ವಲ್ಲ. ಇವನು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡ ಭಸ್ಮ ಆಗೋದ. ಈಗ ಎದುರುಗಡೆ ಇದೆಯಲ್ಲ ಬೆಟ್ಟ, ಸಂಜಿಮಲೆ ಬೆಟ್ಟ, ಆ ಬೆಟ್ಟದ ಹೆಸರನ್ನೇ ಭಸ್ಮಾಸುರನ ಬೆಟ್ಟ ಅಂತ. ಅಲ್ಲೇ ಭಸ್ಮಾಸುರ ಭಸ್ಮ ಆಗಿರೋದು ಅಂತ. ಈಗ ಎಲ್ಲ ಬೆಟ್ಟಗಳಿಗೂ ಆ ಬೆಟ್ಟಕ್ಕೇನು ವ್ಯತ್ಯಾಸ ಅಂದರೆ, ಎಷ್ಟೇ ಮಳೆ ಹೊಡೆದ್ರೂ ಆ ಬೆಟ್ಟದಿಂದ ಕೆಳಗಡೆಗೆ ನೀರು ಬರೋಲ್ಲ. ಅದೊಂದೇ ಆಧಾರ ಇಲ್ಲೇ ನಡೆದಿದೆ ಆ ಕಥೆ ಅನ್ನೋದಕ್ಕೆ. ಭಸ್ಮಾಸುರ ಭಸ್ಮ ಆಗೋದ. ರೈತನಿಗೆ ಕೊಟ್ಟು ಶಾಪ ರೈತನಿಗೆ ತಗಲ್ತು. ಅವನೇನು ಮಾಡ್ದ, ಪೂಜಾ ದ್ರವ್ಯಗಳೆಲ್ಲ ತಂದು ಈಶ್ವರನ ಹತ್ರ ಇಟ್ಕೊಂಡು ಕೇಳ್ಕೊಂಡ, ಸ್ವಾಮಿ ನಾನು ಪೂಜೆ ಸ್ವೀಕರಿಸ್ರಿ ಅಂತ. ನೋಡಪ್ಪ, ಬೆರಳು ಕತ್ತರಿಸೋಗ್ಲಿ ನೀನು ಶಾಪ ಕೊಟ್ಟಿದ್ದೀನಿ, ಆದ್ದರಿಂದ ನೀನು ಶಾಪಗ್ರಸ್ತ, ನೀನು ಶುಚಿ ಇಲ್ಲ, ಆದ್ದರಿಂದ ನಿನ್ನ ಪೂಜೆ ನನಗೆ ಬೇಕಾಗಿಲ್ಲ. ನೀನು ಶುಚಿ ಆಗಬೇಕು, ನೀನು ಶಾಪ ವಿಮೋಚನೆ ಆಗಬೇಕು ಅಂದರೆ ಫಸ್ಟ್ ನಿನ್ನ ಪೂಜೆನ ಭೈರವೇಶ್ವರನಿಗೆ ಸಲ್ಲಿಸ್ಕೋಬೇಕು. ಆಮೇಲೆ ನಾನು ಬಂದು ಆರಾಧನೆ ಮಾಡ್ಕೊ, ಇಲ್ದಿದ್ರೆ ಹಾಗೆ ಹೋದು, ನನಗೆ ಕೋಪ ಇಲ್ಲ ಆಯಿತು. ಆ ಒಂದು ಕಾರಣದಿಂದ ವಿಶೇಷವಾಗಿ ಪೂಜೆ ನಡೆಯೋದು. ಫಸ್ಟ್ ಪೂಜೆ ನಡೆಯೋದು ಭೈರವೇಶ್ವರ ಸ್ವಾಮಿಗೆ. ಬೆರಳೊಕ್ಕಲಿಗಳು, ಬೆರಳು ಕೊಡೋ ಒಕ್ಕಲಿಗರು ಅಂತ ಕೇಳಿದ್ದೀರಾ? ಅವರೆಲ್ಲರೂ ಇಲ್ಲಿಗೆ ಬರೋರೇನೆ. ಬೆರಳು ಕೊಡೋ ಒಕ್ಕಲಿಗರು? ಹ್ಞೂ, ಅವರೆಲ್ಲನೂ ಇಲ್ಲಿಗೆ ಬರೋರೇನೆ ಭೈರವೇಶ್ವರನಿಗೆ. ವೈಶಾಖ ಮಾಸದಲ್ಲಿ ವಿಶೇಷ ಅದು. ಸೀತಿನಲ್ಲಿ ಓಡಾಡೋಕ್ಕೆ ಸ್ಥಳ ಸಿಗಲ್ಲ. ಶನಿವಾರನೇ ಬರ್ತಾರೆ, ಪೆಂಡಾಲ್ಗಳು ಹಾಕ್ಕೊಳ್ತಾರೆ, ರೂಮ್ಗಳೆಲ್ಲ ಖಾಲಿ ಇದಾಗುತ್ತೆ. ಈ ಊರಿನಲ್ಲಿ ಸಿಕ್ಕಿದ್ರೆ ಬೇರೆ ಊರಿನಲ್ಲಿ ರೂಮ್ಗೆ ತಗೊಂಡು ಬಂದು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಮತ್ತು ಈ ಮರ್ಸು ಒಕ್ಕಲಿಗರು ಅಂತ ಒಂದು ಒಕ್ಕಲಿಗರ ಸಮುದಾಯ ಇದೆಯಲ್ಲ, ಗೊತ್ತು. ಮರ್ಸು ಒಕ್ಕಲಿಗರು ಇದ್ದಾರೆ, ಬೆರಳು ಕೊಡೋ ಒಕ್ಕಲಿಗರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ರಿಗೂ ಭೈರವೇಶ್ವರನೇ ಮನೆ ದೇವರು. ಮತ್ತು ಕೆಂಪೇಗೌಡರು ಮರ್ಸು ಒಕ್ಕಲಿಗರು ಅಂತ, ಕೆಂಪೇಗೌಡರು ಮನೆಯವರಲ್ಲ, ಬೆಂಗಳೂರು ಕಟ್ಟಿದವರು, ಅವರು ಇಲ್ಲಿ ನಡ್ಕೋತೋ ಚಾನ್ಸ್ ಇರೋದಿಲ್ಲ. ಬೆರಳು ಹಿಂದಿನ ಕಾಲದಲ್ಲಿ ಕರಗ ಬರ್ತಾರೆ. ವೈಶಾಖ ಮಾಸದಲ್ಲಿ ಕರಗ ದೀಪ ಎತ್ಕೊಂಡು ಬರ್ತಾರೆ. ಹೆಂಡತಿ ಗಂಡ ಒಂದೇ ಸೋಡು ಇಟ್ಕೊಂಡು ನಡುಮುಡಿನಲ್ಲಿ ಬರ್ತಾರೆ, ಅಗಸರು ಬಟ್ಟೆ ಹಾಕ್ತಾರೆ. ಆವಾಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಕುಳಿಸ್ಬಿಡ್ತಾಯಿದ್ರು ಅವರನ್ನು. ಪೂಜೆಗೆ ಬಂದರೆ ಫಸ್ಟ್ ಮಂಗಳಾರತಿ ಮಾಡ್ಕೊಂಡು ಬಂದು ತೀರ್ಥ ಪ್ರಸಾದ ಹಾಕಿದ ತಕ್ಷಣ ಹೆಡ್ ಆಫ್ ದಿ ಕಮಿಟಿ ಯಾರಿರ್ತಾರೆ ಅವರು ಆಚಾರಿನ ಕರ್ಕೊಂಡು ಬರೋರು. ಅವನು ಶಾಣ ತುಂಡು ಎಲ್ಲ ಎತ್ಕೊಂಡು ಬರೋನು. ಆವಾಗ ಇವ್ರೇನು ಮಾಡೋರು, ಈ ಬೆರಳನ್ನು ಕತ್ತರಿಸೋರು. ನಿಜವಾಗ್ಲೂ ನನಗೆ ತೋರಿಸಿದ್ದಾರೆ. ನಾನು ಪೂಜೆಗೆ ಬಂದ ಮೇಲೆ 40 ವರ್ಷದ ಹಿಂದೆ. ನೀವೇ ನೋಡಿದ್ರಿ ಬೆರಳು ಕಟ್ಟಾಗಿರೋದು? ನಾನು ನೋಡಿದ್ದೀನಿ ಸ್ವಾಮಿ. ಆಗಿನ ಕಾಲದಲ್ಲಿ ಹೇಳ್ತೀನಿ, ಅದು ಪೂರ್ತಿ ಮಧ್ಯೆ ಏನು ಕೇಳಕ್ಕೆ ಹೋಗ್ಬೋದು. ಆ ರೀತಿ ಮಾಡೋವಾಗ ಲಾಸ್ಟ್ನಲ್ಲಿ ಯಾರೋ ಆಯಮ್ಮ ಕುಂತಿದ್ಲಲ್ಲ, ಬೆರಳು ಕತ್ತರಿಸಿ ನೋವಾಗತ್ತೆ ಅಂತ ಆಯಮ್ಮನ ಬೆಟ್ಟಾಗ ಇಳಿದ್ಬಿಟ್ಟು ಹೊರಟೋಗಿದ್ದಾರೆ. ಇವ್ರು ಯಾರೋ ಗಮನಿಸ್ಕೊಂಡಿಲ್ಲ. ಇವನು ಹೆಡ್ ಆಫ್ ದಿ ಕಮಿಟಿ ಯಾರು ಇರ್ತಾನೋ ಅವ್ನಿಗೆ ಗೊತ್ತಿರತ್ತೆ ಇಷ್ಟು ಜನ ಇರಬೇಕು, ಹೆಂಗಸರು ಗಂಡಸರು ಅಂತ. ಆಮೇಲೆ ಅಲ್ಲಿ ನೋಡೋ ಇಲ್ಲಿ ನೋಡೋ ಗಂಗಮ್ಮನ ಗುಡಿ ಹತ್ರನೋ ನೋಡು, ಯಾವ ಗುಡಿ ಹತ್ರನೋ ಇಲ್ಲ. ಆಯಮ್ಮ ಸೀದಾ ಊರು ಸೇರೋಗಿದ್ದಾಳೆ. ಅಂದರೆ ಒಂದು ಮಂಗಳಾರತಿ ತೀರ್ಥ ತಗೋದಾಳೆ. ಭೈರವೇಶ್ವರನೇ ಮನೆ ದೇವರು ಅವ್ರಿಗೆ. ಅಂದರೆ ಅವ್ರು ಆಯಮ್ಮ ಯಾವಾಗ ಓಡೋದ್ಲೋ ಅದರಿಂದ ಅವರು ಭೈರವೇಶ್ವರ ಸ್ವಾಮಿ ಬೆಟ್ಟ ಕಳ್ಳರು ಅಂತ. ಆ ವಂಶಸ್ಥರು ಬೆಟ್ಟ ಹತ್ತಲ್ಲ. ಮನೆ ದೇವರು ಭೈರವೇಶ್ವರ ಸ್ವಾಮಿನೇ, ಅವ್ರ ಬೆಟ್ಟ ಹತ್ತಲ್ಲ. ಒಂದು ಗುಡ್ಡು ಮಾಡಿಸ್ಬೇಕಾಗಲಿ, ನಾಮಕರಣ ಆಗಲಿ, ಮದುವೆ ಆಗಲಿ, ಅವರೆಲ್ಲ ಕೆಳಗಡೆಗೆ ಬರ್ತಾರೆ. ಯಾರ ಕೈಯೆಲ್ಲ ಹೆಸರು ಗೋತ್ರ ಎಲ್ಲ ಬರ್ಕೊಟ್ಬಿಟ್ಟು ಕಳಿಸ್ತಾರೆ ಪೂಜೆ ಸಾಮಾನು. ನಾವು ಪೂಜೆ ಮಾಡಿ ತೀರ್ಥ ಕೊಟ್ಟರೆ ಊರಿನಲ್ಲಿ ಹೋಗಿ ಮಾಡ್ಕೊಳ್ತಾರೆ. ಅದು ಸಂಪ್ರದಾಯ ಇಲ್ಲಿ. ಆವಾಗ ಬಂದಂಥವರೇ ಈ ಬೆರಳು ಕೊಡೋ ಒಕ್ಕಲಿಗರು ಅಂತ. ಆವಾಗಿನಿಂದ ಮೊದಲಿನಿಂದಲೂ ಇದೆ. ಈ ದೇವಸ್ಥಾನ ಎಷ್ಟು ಹಳೆದಿರ್ಬೋದು? ಹಳೆದಿರ್ಬೋದು. ಅದೇ ನಾನು ಹೇಳಿದ್ನಲ್ಲ, ಒಂದು ಶಾಸನದಲ್ಲಿ ಮಾತ್ರ 1800 ವರ್ಷಕ್ಕೆ ಹಿಂದಿಂದು ಆ ಮಹಾರಾಜರು ಪೆರೇಡ್ನಲ್ಲಿ ಒಡಿಸಿರೋದು ಶಾಸನ. ನಾನು ಆಗ ಹೇಳ್ತಾ ಇದ್ದರೆ ಈ ಮೆಟ್ಲು ಕಟ್ಟಿದ್ದಾರಲ್ಲ ತಮಿಳ್ನಾಡವರು, ಅವರು ಬಂದ್ಬಿಟ್ಟು ಸ್ವಾಮಿ ದಯವಿಟ್ಟು ಇನ್ಯಾರಿಗೂ ಆ ಮಾತು ಹೇಳಬೇಡ್ರಿ ಅಂತ. ಯಾಕೆ ಅಂದರೆ ಸ್ವಾಮಿ 1800 ವರ್ಷ ಅಲ್ಲ ನಿಮ್ಮ ದೇವಸ್ಥಾನಕ್ಕಾಗಿರೋದು. ಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಉಂಡಿ ಸುತ್ತಲೂ 4 ಕಂಬ ಇದೆಯಲ್ಲ, ಇವು 4 ಕಂಬನೂ 10,000 ವರ್ಷಕ್ಕೆ ಹಿಂದಿನ ವಾಸ್ತುಶಿಲ್ಪ ಇದು. 10,000 ವರ್ಷದಿಂದ ಯಾರು ಬದುಕಿದ್ರು
ಸ್ವಾಮಿ ನಿಮಗೆ ತಮಿಳು ಓದೋದು ಬರೋ ಸ್ವಾಮಿ ನಾನು ಪುಸ್ತಕ ಕೊಡ್ತೀನಿ, ಡೇಟ್ ನೋಡಿರಿ ಸ್ವಾಮಿ. ಅದು ಗೊತ್ತಿಲ್ಲದ್ರೆ ವಾಸ್ತು ಎಲ್ಲ ಗೊತ್ತಿರೋಲ್ಲ ತಾನೇ ಆ ರೀತಿ ಹೇಳೋದು. ಇನ್ಯಾರಿಗೂ 1800 ವರ್ಷ ಅಂತ ಹೇಳಲೇಬೇಡ್ರಿ ಸ್ವಾಮಿ. ನೀವು ಗೊತ್ತಿದ್ರೆ 1000 ಅಂತ ಹೇಳ್ರಿ, ಇಲ್ಲಾಂದರೆ ಎಷ್ಟು ಅದಕ್ಕಿಂತ ಹಿಂದೆ ಎಷ್ಟೋ 1000 ವರ್ಷಗಳಿದ್ರೆ ಇದೆಯಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋ. ಈಗ ಇದು ಯಾವ ಶಾಸನ ಇದು? ಯಾವುದಾ ಅಲ್ಲಿ ಕಾಣೋದು ಮಾಡಿಸಿದ್ದಾರೆ ಅಂದರೆ ಕಾಂಡಾಕ್ಟ್ ಟ್ರಾನ್ಸಾಕ್ಷನ್ ಮಾಡಿಸಿದ್ರು ಈ ಶಾಸನಗಳೆಲ್ಲನೂ ರಾಜ ಮಹಾರಾಜರ ಕಾಲದಲ್ಲಿ ಭೈರವೇಶ್ವರನಿಗೆ ಶ್ರೀಪತೇಶ್ವರಿಗೆ ದತ್ತಿ ಕೊಟ್ಟಿದ್ದಾರೆ ಜಮೀನೆಲ್ಲ. ಆ ದತ್ತಿನ ಎಷ್ಟು ಕೊಟ್ಟಿದ್ದಾರೆ ಅವರು ನಮ್ಮ ಕಾಲದಲ್ಲಿ ಅನ್ನೋದು ಆ ಶಾಸನಗಳಲ್ಲಿ ಇದೆ. ಎಲ್ಲ ಲೆಕ್ಕ ಹಾಕೋಕ್ಕೆ ಹೋದರೆ ಕೈವಾರದಲ್ಲಿ ಅಮರನಾಥ ಸ್ವಾಮಿಗೆ ಕೊಟ್ಟಿರೋ ಜಮೀನು ಲ್ಯಾಂಡು ಏನೋ ಇನಾಮ್ ಲ್ಯಾಂಡು ಅಲ್ಲಿಂದ ಹಿಡಿದು ಈಗ ರೌಂಡು ಕೋಲಾರದವರೆಗೂ ಬಂದಿದೆ. ಅಂದರೆ ಇವಾಗ ಊರುಗಳ ಹೆಸರೇ ಚೇಂಜ್ ಆಗೋಗಿದೆ. ಅದು ನಮಗೆ ಗೊತ್ತಾಗೋದು ಇಲ್ಲ, ಏನೂ ಇಲ್ಲ. ಇಲ್ಲಿ ಬೈರಂಡ್ರೇಳ್ ಕೆರೆ ಅಂತ ದೊಡ್ಡ ಕೆರೆ ಇದೆ. ಮೊದಲು ಈ ದೇವಸ್ಥಾನ ಕೃಷ್ಣವರಿದ್ದು ತಿರುಪ್ತಿಯವರಂತೆ. ಇಲ್ಲೇನು ಮಾಡಿದ್ದಾರೆ, ಮಳೆ ಬೀಳ್ದಿರೋನು ಬರ ಬಂದ್ಬಿಟ್ಟು ರಥೋತ್ಸವ ನಿಲ್ಲಿಸಾಕಿದ್ದಾರೆ. ಆಮೇಲೆ ಯಾರೋ ದೂರ ಎತ್ಕೊಂಡು ಹೋದರೆ ಅವರು ಬಂದು ಮಾತನಾಡಿ ರಥೋತ್ಸವ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ನೀವೊಂದು ಕೆಲಸ ಮಾಡಿರಿ, ನಮಗೆ ವರ್ಷ ವರ್ಷ ಏನು ರೇಷನ್ ಕೊಡೋದು ಬೇಡ, ಕೆರೆ ಕಟ್ಕೊಳ್ರಿ ನೀವೇ, ಇಷ್ಟು ವರ್ಷ ನಮಗೇನು ಕೊಡಬೇಡ್ರಿ, ಅದು ಆ ದುಡ್ಡಿನಲ್ಲಿ ನೀವು ರಥೋತ್ಸವ ನಡೆಸ್ರಿ, ಆಮೇಲೆ ನಿಮ್ಮದೆಲ್ಲ ಸಾಲ ಆದಮೇಲೆ ನಮಗೆ ಕೊಡ್ರಿ ಅಂತ ಅದು ನಡೆದಿದೆ. ಅದು ಕೂಡ ಶಾಸನದಲ್ಲಿದೆ. ಸ್ನೇಹಿತರೆ, ಈ ಸೀತಿ ಭೈರವೇಶ್ವರ ದೇವಸ್ಥಾನ ಮತ್ತು ಈ ಒಟ್ಟಾರೆ ದೇವಾಲಯಗಳ ಸಮುಚ್ಚಯ ಇದೆಯಲ್ಲ, ಇದು ಇತಿಹಾಸದ ಒಂದು ತುಂಬ ಮಹತ್ವದ ದಾಖಲೆ. ಯಾಕೆ ಗೊತ್ತಾ, ಚೋಳರ ಕಾಲದಲ್ಲಿ ಶುರುವಾಗಿರೋ ದೇವಸ್ಥಾನ ನಂತರ ಹೊಯ್ಸಳರ ವಿಷ್ಣುವರ್ಧನ ಕಾಲದಲ್ಲೂ ಕೂಡ ಇದು ಡೆವಲಪ್ ಆಗಿದೆ. ಅವುಗಳೆಲ್ಲ ಶಾಸನಗಳು ಇಲ್ಲಿದ್ದಾವೆ ನೋಡಿ. ಉದಾಹರಣೆ ನೋಡಿ ತೋರಿಸಿ ಸರ್. ನೋಡಿ, ಇದು ತಮಿಳು ಶಾಸನ ನಿಮ್ಗೆ ಕಾಣಿಸ್ತದೆ, ಚೋಳರ ಕಾಲದ್ದು. ಇದು ನೋಡಿ, ಅದಕ್ಕೆಲ್ಲ ಸುಣ್ಣ ಹೊಡೆದು ಪೇಂಟ್ ಹೊಡೆದಿಟ್ಟಿದ್ದಾರೆ. ಬನ್ನಿ ಇಲ್ಲಿ, ಹಂಗೆ ಬನ್ನಿ ನೋಡಿ. ಅಲ್ಲೆಲ್ಲ ID ಸಾಲ್ ಮೇಲೆಲ್ಲ ಶಾಸನ ಇದ್ದಾವೆ ನೋಡಿ. ಇಲ್ಲಿ ID ಅಧಿಷ್ಠಾನದ ಮೇಲೆಲ್ಲ ಶಾಸನ ಇದಾವೆ ಪೂರ್ತಿ. ಆದರೆ ಅದ್ರ ಮೇಲೆ ಅದು ಕಲ್ಲು ಹಾಗೆ ಬಿಡ್ಬೇಕು, ಅದನ್ನು ಪೇಂಟ್ ಹೊಡಿಬಾರ್ದು. ಅದು ಯಾಕೆ ಪೇಂಟ್ ಹೊಡಿತಾರೋ ನಂಗೆ ಅರ್ಥ ಆಗಿಲ್ಲ. ಇನ್ನು ಶಾಸನ ಇದ್ದಾವೆ, ಆ ಶಾಸನ ಇರೋ ಜಾಗನಾರು ಪೇಂಟ್ ಹೊಡಿಬಾರ್ದು ಅವರು ದಯವಿಟ್ಟು ಅಂತ ನಾನು ಕೇಳ್ಕೊತೀನಿ. ಅದು ಇತಿಹಾಸ ದಾಖಲೆ ಹೇಳ್ತಿದ್ದೆ, ಹಂಗೆ ಪೇಂಟ್ ಹೊಡೆದು ಮುಚ್ಚೋಗ್ತಾವೆ. ಆಮೇಲೆ ಒಳಗಡೆ ದೇವಸ್ಥಾನಗಳಿಗೆ ಗ್ರನೈಟು, ಟೈಲ್ಸು ಎಲ್ಲ ಹಾಕಿದ್ದಾರೆ. ಅದು ಆ ನಿಜವಾಗಿ ಇರುವಂಥ ಶಾಸನ ಯಾವ್ದಾರು ಇದ್ದರೆ ಅದು ಮುಚ್ಚಿಬಿಡುತ್ತೆ ಅಲ್ವಾ. ಹಂಗಾಗಿ ಆ ಥರದ್ದು ಮಾಡ್ಬೋದು. ಇದು ಪುರಾತನವಾದಂಥ ದೇವಾಲಯ, ಇದನ್ನು ಯಥಾಸ್ಥಿತಿಲಿ ಇಟ್ಕೊಂಡು ಕಾಪಾಡ್ಕೋಬೇಕು ಅನ್ನೋದು ಭಾಳ ನನ್ನ ಮನವಿ. ನೋಡಿ, ಇಲ್ಲೊಂದು ಹಳೆಗನ್ನಡ ಶಾಸನ ಇದೆ, ಆದರೆ ಆ ಶಾಸನದ ಬಗ್ಗೆ ಯಾರಿಗೂ ಏನೋ ಅರಿವೇ ಇಲ್ಲ, ಮಹತ್ವನೇ ಇಲ್ಲ. ಅದನ್ನೊಂದು ಶಾಸನ ಇರೋ ಜಾಗನ ಹಂಗೆ ಬಿಟ್ಟವ್ರೆ. ಇರೋ ಶಾಸನ ನೀಟಾಗಿ ಪೇಂಟ್ ಹೊಡೆದು ನೀಟಾಗಿಟ್ಟು ದೇವ್ರ ಪೂಜೆ ಮಾಡ್ತವ್ರೆ. ಆ್ಯಕ್ಚುಲಿ ಅದೇ ನಿಜವಾದ ದೇವರು. ಶಾಸನ ಗೀಸನ ಎಲ್ಲ ಇದಾವಲ್ಲ, ನಮ್ಮ ಇತಿಹಾಸ ಹೇಳಕ್ಕೆ ಉಳ್ಕೊಂಡಿರೋ ದೇವ್ರುಗಳವರು. ಅವಾಗ ನಮಗೆಲ್ಲ ಇನ್ನೂ ಪ್ರಜ್ಞೆ ಬರುತ್ತೋ, ಐತಿಹಾಸಿಕ ಪ್ರಜ್ಞೆ. ಸ್ನೇಹಿತರೆ, ಇದು ಒಟ್ಟಾರೆ ಕೆಂಪೇಗೌಡರ ಹಿರಿಯರು ಪೂಜಿಸಿದಂಥ ದೇವಾಲಯ, ಸೀತಿ ಗ್ರಾಮದ ಸೀತಿ ಭೈರವೇಶ್ವರ ಬೆಟ್ಟ ಮತ್ತು ದೇವಾಲಯ. ಸ್ನೇಹಿತರೆ, ನಾವೀಗ ಆವತ್ತಿಗೆ ಹೋಗೋಣ. ಈ ಸೀತಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋಕ್ಕೆ, ಇದು ಶ್ರೀಹಟ್ಟಿ ಅಂತ ಅನ್ನುವ ಗ್ರಾಮ. ಇದು ಒಂದು ಕಾಲದಲ್ಲಿ ಶ್ರೀಹಟ್ಟಿ, ಅದು ಶಾಸನದಲ್ಲಿದೆ ಶ್ರೀಹಟ್ಟಿ ಅಂತ. ಯಾಕಂದರೆ ಶಾಸನಕ್ಕೆಲ್ಲ ಪೇಂಟ್ ಹೊಡೆದಿಟ್ಟಿದ್ದಾರೆ, ಸರ್ಕಾರ ದಾಖಲೆ ಇದೆ, ಹೊರಗಡೆ ಬೋರ್ಡ್ ಹಾಕಿದ್ದಾರೆ. ಶ್ರೀಹಟ್ಟಿ ಅನ್ನೋ ಗ್ರಾಮ ಆಡು ಭಾಷೆಯಲ್ಲಿ ಮಾತಾಡಿ ಶ್ರೀಹಟ್ಟಿ ಸೀತಿ ಆಗಿಬಿಟ್ಟಿದೆ. ಅದು ಹಾಗಾಗಿ ಸೀತಿ ಭೈರವೇಶ್ವರ ಇದು ಅಂತ ಹೇಳ್ತಾ ಬನ್ನಿ ನಾವು ಮುಂದೆ ಹೋಗೋಣ. ಅವ್ರು ನಿಮ್ಮವ್ರಿಗೆಲ್ಲ ಹೇಳಿ, ಇದು ಶಾಸನ ಇರೋದಕ್ಕೆಲ್ಲ ಪೇಂಟ್ ಹೊಡಿಬೇಡ್ರಪ್ಪ ಪುಣ್ಯಾತ್ಪುರ ಅಂತ ಅವ್ರಿಗೆ ಹೇಳಿ. ನೀವು ಗೌರ್ಮೆಂಟ್ ಈಗ ಹೊಡ್ಸ್ರ ಅಲ್ಲಿ ತೆಗಿಬೇಕು. ಹಾಂ, ಅಲ್ಲೆಲ್ಲ ಶಾಸನಕ್ಕೆಲ್ಲ ಪೇಂಟ್ ಹೊಡಿಸ್ಬಾರ್ದು, ದೇವ್ರು ಒಳ್ಳೇದು ಮಾಡಲ್ಲ ಅಂತೇಳಿ ಶಾಸನ ಇದೆಯಲ್ಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.